friend function. Last topic, friend function. What is friend function? Friend function is a non-member function. ಅದು ಮೆಂಬರ್ ಅಲ್ಲ ಕ್ಲಾಸ್ ಅಲ್ಲಿ. ಮೆಂಬರ್ ಆಗಿದ್ರೆ ಮೆಂಬರ್ ಫಂಕ್ಷನ್, ಮೆಂಬರ್ ಆಗಿಲ್ಲ ಅಂದ್ರೆ ನಾನ್ ಮೆಂಬರ್ ಫಂಕ್ಷನ್. Friend function is a non-member function that can access the private and protected members of a class. ಅದು ನಾನ್ ಮೆಂಬರ್ ಫಂಕ್ಷನ್ ಆಗಿದ್ರು ಸಹನು ಅದೇನ್ ಮಾಡ್ತದೆ ಅಂದ್ರೆ ಪ್ರೈವೇಟ್ ಮತ್ತೆ ಪ್ರೊಟೆಕ್ಟೆಡ್ ಮೆಂಬರ್ಸ್ ಆಫ್ ಎ ಕ್ಲಾಸ್ ಏನ್ ಮಾಡ್ತದೆ, ಆಕ್ಸೆಸ್ ಮಾಡ್ತಾ ಇದೆ. ಆಕ್ಚುಲ್ ಆಗಿ ಪ್ರೈವೇಟ್ ಅಂಡ್ ಪ್ರೊಟೆಕ್ಟೆಡ್ ಮೆಂಬರ್ಸ್ ಆಫ್ ಎ ಕ್ಲಾಸ್ ಕ್ಯಾನ್ ಬಿ ಆಕ್ಸೆಸ್ಡ್ ಓನ್ಲಿ ಬೈ ದ ಮೆಂಬರ್ ಫಂಕ್ಷನ್. ಮೆಂಬರ್ ಫಂಕ್ಷನ್ ಮಾತ್ರನೇ ಆಕ್ಸೆಸ್ ಮಾಡ್ತಾ ಇತ್ತು. ಆದ್ರೆ ಫ್ರೆಂಡ್ ಫಂಕ್ಷನ್ ಏನ್ ಮಾಡ್ತದೆ, ಪ್ರೈವೇಟ್ ಮತ್ತೆ ಪ್ರೊಟೆಕ್ಟೆಡ್ ಮೆಂಬರ್ಸ್ ಅನ್ನು ಕೂಡ ಆಕ್ಸೆಸ್ ಮಾಡ್ತಾ ಇದೆ. ಅದು ನಾನ್ ಮೆಂಬರ್ ಆಗಿದ್ರು ಸಹನು. ಫ್ರೆಂಡ್ ಫಂಕ್ಷನ್ ಇಸ್ ಎ ನಾನ್ ಮೆಂಬರ್ ಫಂಕ್ಷನ್ that can access the private and protected members of a class. ಹೌದಾ? Friend function is a non-member function that can be declared within the class with the prefix friend, but it should be defined outside the class without prefix friend. Declaration ಮಾಡುವಾಗ with prefix friend ಯೂಸ್ ಮಾಡ್ತೀವಿ, define ಮಾಡುವಾಗ without using prefix friend. ಪ್ರಿಫಿಕ್ಸ್ ಅಂದ್ರೆ ಮೊದಲು ಒಂದು ಫಂಕ್ಷನ್ ಮುಂದ್ಗಡೆ ಫ್ರೆಂಡ್ ಅಂತ ಬರೀತೀವಿ ಡಿಕ್ಲರೇಷನ್ ಮಾಡುವಾಗ. ಆದ್ರೆ ಡಿಫೈನ್ ಮಾಡುವಾಗ ಅದನ್ನ ಫ್ರೆಂಡ್ ಅನ್ನೋ ಒಂದು ಕೀವರ್ಡ್ ನ ಯೂಸ್ ಮಾಡಲ್ಲ ನಾವು. ಫ್ರೆಂಡ್ ಫಂಕ್ಷನ್ ಈಸ್ ಎ ನಾನ್ ಮೆಂಬರ್ ಫಂಕ್ಷನ್. ಇಟ್ ಕ್ಯಾನ್ ಬಿ ಡಿಕ್ಲೇರ್ಡ್ ವಿತ್ ಇನ್ ಎ ಕ್ಲಾಸ್ ವಿತ್ ದ ಪ್ರಿಫಿಕ್ಸ್ ಫ್ರೆಂಡ್, ಬಟ್ ಇಟ್ ಶುಡ್ ಬಿ ಡಿಫೈನ್ಡ್ ಔಟ್ಸೈಡ್ ದ ಕ್ಲಾಸ್ ವಿತೌಟ್ ಪ್ರಿಫಿಕ್ಸ್ ಫ್ರೆಂಡ್. ಡಿಫೈನ್ ಮಾಡುವಾಗ ಯಾವುದೇ ಫ್ರೆಂಡ್ ಯೂಸ್ ಮಾಡಲ್ಲ, ಬಟ್ ಡಿಕ್ಲರೇಷನ್ ಮಾಡುವಾಗ ನಾವು ಏನ್ ಮಾಡ್ತೀವಿ, ಫ್ರೆಂಡ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಒಂದು ಸಿಂಟ್ಯಾಕ್ಸ್ ಬರೀತೀವಿ ನಾವು, ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಿಮಗೆ. ಕ್ಲಾಸ್ ನೇಮ್ ಓಪನಿಂಗ್ ಬ್ರೇಸ್ ಪ್ರೈವೇಟ್, ನೆಕ್ಸ್ಟ್ ಒಂದು ಪಬ್ಲಿಕ್, ಫ್ರೆಂಡ್, ರಿಟರ್ನ್ ಟೈಪ್, function name, arguments, semicolon, closing brace, semicolon. Friend ಅನ್ನೋದು ನಾನ್ ಮೆಂಬರ್ ಫಂಕ್ಷನ್. ಡಿಕ್ಲರೇಷನ್ ಮಾಡಿರ್ಕೊಂಡಿವಿ. ನಿಮ್ಗೆ ಇದಕ್ಕೆ ಎಕ್ಸಾಂಪಲ್ ಬೇಕಾದ್ರೆ ನೋಡ್ರಿ. ಕ್ಲಾಸ್ ನೇಮ್ ಬಂದು I'll take it as student, opening brace, private, int a, comma b, public, void, get data, void, display, friend, int, add, student yes, semicolon, closing brace, semicolon. This is the syntax and this is an example for friend function. Class name, opening brace, private, public. Public ಕಾಮನ್ ಆಗಿ ನಾವು ಏನು ಮಾಡ್ತೀವಿ ಅಂದ್ರೆ ಮೆಂಬರ್ ಫಂಕ್ಷನ್ ಬರೀತಿದ್ವಿ. ಅದರ ಜೊತೆಗೆ ಏನು ಮಾಡ್ತಿದ್ವಿ, ಡಿಕ್ಲರೇಷನ್ ಮಾಡ್ಕೊಂಡಿದ್ವಿ ಒಂದು ಫ್ರೆಂಡ್ ಫಂಕ್ಷನ್ ನ. ಡಿಕ್ಲರೇಷನ್ ಮಾಡುವಾಗ ಫ್ರೆಂಡ್ ಅಂತ ಬರ್ಕೊಂಡಿದ್ವಿ, ರಿಟರ್ನ್ ಟೈಪ್, ಫಂಕ್ಷನ್ ನೇಮ್, ಆರ್ಗ್ಯುಮೆಂಟ್, ಕ್ಲೋಸಿಂಗ್ ಬ್ರೇಸ್, ಸೆಮಿಕೋಲನ್. ಕ್ಲಾಸ್ ವಾಟ್ ಇಸ್ ದ ಕ್ಲಾಸ್ ನೇಮ್, ಸ್ಟೂಡೆಂಟ್, ಪ್ರೈವೇಟ್, ಇಂಟ್ ಎ, ಕಾಮಾ ಬಿ. ಪಬ್ಲಿಕ್ ಅಲ್ಲಿ ಎರಡು ಫಂಕ್ಷನ್ಸ್ ಕಾಮನ್ ಆಗಿ ಯೂಸ್ ಮಾಡ್ತೀವಿ, ಗೆಟ್ ಡೇಟಾ ಅಂಡ್ ಡಿಸ್ಪ್ಲೇ. ಇಲ್ಲಿ ಎಕ್ಸ್ಟ್ರಾ ಯೂಸ್ ಮಾಡಿದ್ರೆ ಯಾವುದು, ಫ್ರೆಂಡ್ ಫಂಕ್ಷನ್. ನೋಡಿ, ಫ್ರೆಂಡ್. ವಾಟ್ ಇಸ್ ದ ರಿಟರ್ನ್ ಟೈಪ್, ಇಂಟ್. ವಾಟ್ ಇಸ್ ದ ಫಂಕ್ಷನ್ ನೇಮ್, ಆಡ್, ಅಡಿಷನ್. ಅಂಡ್ ಆರ್ಗ್ಯುಮೆಂಟ್ ಅಂತ ಬರ್ಕೊಂಡಿದ್ರೆ ಸ್ಟೂಡೆಂಟ್ ಎಸ್, ಕ್ಲೋಸಿಂಗ್ ಬ್ರೇಸ್, ಸೆಮಿಕೋಲನ್. ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಫ್ರೆಂಡ್ ಫಂಕ್ಷನ್. ಫ್ರೆಂಡ್ ಫಂಕ್ಷನ್ ಇಸ್ ಎ ನಾನ್ ಮೆಂಬರ್ ಫಂಕ್ಷನ್ that can access private and protected members of a class. It is a non-member function. It can be declared with the prefix friend, but it should be defined
ವಿತೌಟ್ ದ ಪ್ರಿಫಿಕ್ಸ್ ಫ್ರೆಂಡ್. ಅದು ಎಕ್ಸಾಂಪಲ್ ಅಲ್ಲಿ ಬರ್ತದೆ, ಅವಾಗ ಬರೀತೀನಿ ಎಕ್ಸಾಂಪಲ್ ಕ್ಲಿಯರ್ ಆಗಿ. ಅರ್ಥಾಯ್ತಾ? ದಿಸ್ ಇಸ್ ದ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್. ಎಕ್ಸಾಂಪಲ್ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ ಬರೀತೀನಿ. Then what are the characteristics of friend function? First point same. Friend function is declared with the prefix friend, but it should be defined without prefix friend. First point. Second point, friend function, it has an access the private and protected members of a class. ಅದು access ಮಾಡ್ತದೆ private ಮತ್ತೆ ಯಾವುದನ್ನ protected members of a class. Access rights ಇದೆ ಅದಕ್ಕೆ. Next, ಮೂರನೇದು, the friend function cannot be called using the objects of a class. ಯಾವುದೇ ಒಂದು ಕ್ಲಾಸ್ ಆಬ್ಜೆಕ್ಟ್ಸ್ ನ ಅದು ಕಾಲ್ ಮಾಡಕ್ಕಾಗಲ್ಲ. The friend function cannot be called using the objects of a class. Objects of a class ನ ನಾವು ಕಾಲ್ ಮಾಡಕ್ಕಾಗಲ್ಲ friend function ನ ಯೂಸ್ ಮಾಡಿಕೊಂಡು. Fourth one, the friend function cannot access the member variables directly. Member variables ನ ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡಕ್ಕಾಗಲ್ಲ ಪ್ರೈವೇಟ್ ಮತ್ತೆ ಪ್ರೊಟೆಕ್ಟೆಡ್ ಮೆಂಬರ್ಸ್ ನ. It has to use object name dot member name. Object name dot member name. The friend function cannot access the member variables directly. It has to use object name dot member name. ಅದು ಯೂಸ್ ಮಾಡ್ಕೊತಾರೆ ಯಾವ ತರ ಅಂದ್ರೆ object name dot member name ನ. Next, fifth one, the scope resolution operator cannot be used to define the member function. Andre to define the friend function outside the class. Outside the class ನಾವು friend function ನ ಡಿಫೈನ್ ಮಾಡಬೇಕಂದ್ರೆ ಯಾವುದೇ ಒಂದು ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ನ ಯೂಸ್ ಮಾಡಲ್ಲ. ಕಾಮನ್ ಆಗಿ ಮೆಂಬರ್ ಫಂಕ್ಷನ್ ಔಟ್ಸೈಡ್ ದ ಕ್ಲಾಸ್ ಡಿಫೈನ್ ಮಾಡಬೇಕಂದ್ರೆ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ನ ಯೂಸ್ ಮಾಡ್ತೀವಿ. ಬಟ್ ಫ್ರೆಂಡ್ ಫಂಕ್ಷನ್ ನ ನೀವು ಔಟ್ಸೈಡ್ ದ ಕ್ಲಾಸ್ ಡಿಫೈನ್ ಮಾಡಬೇಕಂದ್ರೆ ಈ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ನ ಯೂಸ್ ಮಾಡಬೇಕಾಗಿಲ್ಲ. These are the 5 characteristics of friend function. Very important. What is friend function? Write the characteristics of friend function. 5 mark question ಕೇಳ್ತಾನೆ. Friend function is a non-member function. It can access the private and the protected members of a class. That is the definition. Friend function is declared with the prefix friend, but it should be defined without prefix friend. Next, it can access the private and the protected members of a class. ಇದು ಆಕ್ಸೆಸ್ ಮಾಡ್ತದೆ ಯಾವುದನ್ನ ಪ್ರೈವೇಟ್ ಮತ್ತೆ ಪ್ರೊಟೆಕ್ಟೆಡ್ ಮೆಂಬರ್ಸ್ ಆಫ್ ಎ ಕ್ಲಾಸ್ ನ. Next, third one, the friend function cannot be called using the objects of a class. ಯಾವುದೇ ಆಬ್ಜೆಕ್ಟ್ಸ್ ಆಫ್ ಎ ಕ್ಲಾಸ್ ನ ಫ್ರೆಂಡ್ ಫಂಕ್ಷನ್ ನ ಕಾಲ್ ಮಾಡಲ್ಲ. Next, the friend function cannot be access the member variables directly. ಯಾವುದೇ ಮೆಂಬರ್ ವೇರಿಯೇಬಲ್ಸ್ ಅನ್ನು ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡಲ್ಲ. ಅದರ ಬದಲಿಗೆ ಯಾವುದನ್ನು ಯೂಸ್ ಮಾಡ್ತಾ ಇದೆ? ಆಬ್ಜೆಕ್ಟ್ ನೇಮ್ ಡಾಟ್ ಮೆಂಬರ್ ನೇಮ್. ಆಬ್ಜೆಕ್ಟ್ ನೇಮ್ ನ ಯೂಸ್ ಮಾಡ್ಕೊಂಡು ಮೆಂಬರ್ ನೇಮ್ ನ ಯೂಸ್ ಮಾಡ್ಕೊಂಡು ಆ ಮೆಂಬರ್ಸ್ ನ ಆಕ್ಸೆಸ್ ಮಾಡ್ತದೆ. ನೆಕ್ಸ್ಟ್, the scope resolution operator cannot be used to define the friend function outside the class. ಈ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ನ ಯೂಸ್ ಮಾಡ್ಕೊಂಡು ಯಾವುದೇ ಒಂದು ಫ್ರೆಂಡ್ ಫಂಕ್ಷನ್ ನ ಔಟ್ಸೈಡ್ ದ ಕ್ಲಾಸ್ ನಾವು ಏನ್ ಮಾಡಲ್ಲ, ಡಿಫೈನ್ ಮಾಡಲ್ಲ. ಅರ್ಥ ಆಗ್ತಿದೆಯಾ? ಒಂದು ಎಕ್ಸಾಂಪಲ್, ಸೇಮ್ ಇದೇ ಎಕ್ಸಾಂಪಲ್ ಮೇಲ್ಗಡೆ ಬರೀತಿಕೊಂಡು ಇಲ್ಲಿ ಕ್ಲಾಸ್ ಇಲ್ಲಿ ಕೆಳಗಡೆ ಬಂದಿದೆ, ಸೇಮ್ ಇಲ್ಲಿ ಕಂಟಿನ್ಯೂ ಇದ್ರ ಕೆಳಗಡೆ ಮತ್ತೆ ಈಗ ಡಿಫೈನ್ ಮಾಡ್ತಾ ಇದೀವಿ. ವಾಯ್ಡ್ what is the class name? Student, scope resolution operator, get data, opening brace, see out, enter the values of A and B.
void student display cout addition of A and B is equals to S dot add student S closing this. Next, int add student S opening brace return S dot A plus S dot B closing brace. Next ಆದ್ಮೇಲೆ void main ಬರೀತೀವಿ. ಸದ್ಯಕ್ಕೆ ಬೇಕಾಗಿಲ್ಲ. ಇಲ್ಲಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಕ್ಲಾಸ್, what is the class name? Student. Opening brace private int A comma B public void get data void display. This is the friend function. Friend function is declared with the prefix friend. Closing brace semicolon. ಇದು ಕ್ಲಾಸ್ ಡಿಫೈನ್ ಮಾಡಿರೋದು. ಈ ಮೂರು ಫಂಕ್ಷನ್ಸ್ ನ ಔಟ್ಸೈಡ್ ದ ಕ್ಲಾಸ್ ಡಿಫೈನ್ ಮಾಡಿದ್ವಿ. ಒಂದು ಗೆಟ್ ಡೇಟಾ void get data ಗಿಂತ ಮೊದಲು ಏನು ತಗೋಬೇಕು ನಾವು? ಕ್ಲಾಸ್ ನೇಮ್, ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್, get data. cout enter the values of A and B, C in AB ತಗೊಂಡ್ವಿ ವ್ಯಾಲ್ಯೂಸ್ ನ. ನೆಕ್ಸ್ಟ್ ಅದನ್ನ ಡಿಸ್ಪ್ಲೇ ಮಾಡಬೇಕು. void student display scope resolution operator ಯೂಸ್ ಮಾಡಿದ್ವಿ. cout addition of A and B is equals to S dot add student S. ಇಲ್ಲಿಂದ ಏನಾಗುತ್ತೆ ಅಂದ್ರೆ ಇದು ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಯಾಕಂದ್ರೆ ನೆಕ್ಸ್ಟ್ ಇದು ಫ್ರೆಂಡ್ ಫಂಕ್ಷನ್ ಡಿಕ್ಲರೇಷನ್ ಮಾಡಿದ್ವಿ. The friend function is defined outside the class without prefix friend. ಯಾವುದೇ ಫ್ರೆಂಡ್ ಅನ್ನ ಯೂಸ್ ಮಾಡಿಲ್ಲ. ಫ್ರೆಂಡ್ ಅನ್ನೋ ವರ್ಡ್ ಯೂಸ್ ಮಾಡಿಲ್ವಾ? ಡಿಫೈನ್ ಮಾಡೋವಾಗ ಯೂಸ್ ಮಾಡಿಲ್ಲ. ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಯೂಸ್ ಮಾಡಿಲ್ಲ ನಾವು. ಜಸ್ಟ್ ಈ ಫ್ರೆಂಡ್ ಬಿಟ್ಬಿಟ್ಟು ಮಿಕ್ಕಿದ್ ಬರ್ಕೊಂಡಿದ್ದೀವಿ ನೋಡ್ರಿ. int add student S return S dot A plus S dot B. S is an object name, dot A is the member variable. The friend function cannot access the member variables directly. It has to use object name dot member name. Object name dot member name. Closing brace. ಅಂದ್ರೆ ಇದರಲ್ಲಿ ಏನೇನಿದೆ ಅಂದ್ರೆ ಫ್ರೆಂಡ್ ಫಂಕ್ಷನ್ ನ ಇನ್ಸೈಡ್ ದ ಕ್ಲಾಸ್ ಪ್ರಿಫಿಕ್ಸ್ ಫ್ರೆಂಡ್ ಯೂಸ್ ಮಾಡಿದ್ವಿ. ಔಟ್ಸೈಡ್ ದ ಕ್ಲಾಸ್ ಫ್ರೆಂಡ್ ಅನ್ನೋದನ್ನ ಯೂಸ್ ಮಾಡಿಲ್ಲ. ಮೆಂಬರ್ ವೇರಿಯೇಬಲ್ಸ್ ನ ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡಕ್ಕಾಗಲ್ಲ. ಅದರ ಬದಲಿಗೆ ನಾವು ಆಬ್ಜೆಕ್ಟ್ ನೇಮ್ ಡಾಟ್ ಮೆಂಬರ್ ನೇಮ್ ತಗೊಂಡಿದೀವಿ. ಹೌದಾ? ಮತ್ತೆ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ನ ಯೂಸ್ ಮಾಡಿಲ್ಲ ಟು ಡಿಫೈನ್ ದ ಫ್ರೆಂಡ್ ಫಂಕ್ಷನ್ ಔಟ್ಸೈಡ್ ದ ಕ್ಲಾಸ್. ಇದಕ್ಕೆ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ನ ಯೂಸ್ ಮಾಡಿದೀವಿ. ಆದ್ರೆ ಫ್ರೆಂಡ್ ಫಂಕ್ಷನ್ ನ ಡಿಫೈನ್ ಮಾಡುವಾಗ ಯಾವುದೇ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ನ ನಾವು ಯೂಸ್ ಮಾಡೇ ಇಲ್ಲ. ಸ್ಟೂಡೆಂಟ್ ಅನ್ನೋದು ಕ್ಲಾಸ್ ನೇಮ್, S is an object name. S object name dot member name. A B and the members. A and B are the private data members. ಅವನ್ನ ಆಕ್ಸೆಸ್ ಮಾಡಬೇಕಂದ್ರೆ object name dot member name plus object name dot member name. ನೋಡಿ ಇಷ್ಟು ಪಾಯಿಂಟ್ಸ್ ಇದಾವೆ. ಪ್ರಿಫಿಕ್ಸ್ ಫ್ರೆಂಡ್ ಡಿಕ್ಲರೇಷನ್ ಮಾಡುವಾಗ ಡಿಫೈನ್ ಮಾಡುವಾಗ ಪ್ರಿಫಿಕ್ಸ್ ಫ್ರೆಂಡ್ ಯೂಸ್ ಮಾಡಿಲ್ಲ. ಫ್ರೆಂಡ್ ಫಂಕ್ಷನ್ ನ ಔಟ್ಸೈಡ್ ದ ಕ್ಲಾಸ್ ಡಿಫೈನ್ ಮಾಡುವಾಗ ಯಾವುದೇ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಯೂಸ್ ಮಾಡಿಲ್ಲ. ಎರಡು ಮೆಂಬರ್ ಫಂಕ್ಷನ್ ಇದಾವೆ, ಅವೆರಡಕ್ಕೂ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಯೂಸ್ ಮಾಡಿದೀವಿ. ಫ್ರೆಂಡ್ ಫಂಕ್ಷನ್ ಡೈರೆಕ್ಟ್ ಆಗಿ ಮೆಂಬರ್ ವೇರಿಯೇಬಲ್ಸ್ ಅನ್ನು ಆಕ್ಸೆಸ್ ಮಾಡಕ್ಕಾಗಲ್ಲ. ಅದರ ಬದಲಿಗೆ ಆಬ್ಜೆಕ್ಟ್ ನೇಮ್ ಡಾಟ್ ಮೆಂಬರ್ ನೇಮ್. ಹೌದಾ? ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ದ ಫ್ರೆಂಡ್ ಫಂಕ್ಷನ್. ಅರ್ಥ ಆಯ್ತು ಇಷ್ಟುನು? ದಿಸ್ ಎಂಡ್ಸ್ ಚಾಪ್ಟರ್ ನಂಬರ್ 8.